ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಪ್ರೀತಿಯ ಕೃಷ್ಣ, ನೀನು ಸರ್ವಶಕ್ತ. ನಿನ್ನ ಭಕ್ತರಲ್ಲಿ ನಿನಗೆ ಅಪಾರ ಪ್ರೀತಿ. ಕೋಪಗೊಂಡ ಇಂದ್ರನಿಂದ ಬಹಳ ತೊಂದರೆಗೆ ಸಿಲುಕಿರುವ ನಮ್ಮನ್ನು ಕಾಪಾಡು ಎಂದು ಪ್ರಾರ್ಥಿಸಿದರು. ಅವನ ಪ್ರಾರ್ಥನೆಯನ್ನು ಕೇಳಿದ ಕೃಷ್ಣನಿಗೆ ತನ್ನ ಯಜ್ಞದ ಗೌರವವನ್ನು ಕಳೆದುಕೊಂಡು ಇಂದ್ರನು ಇದು ಮಳೆಗಾಲವಿಲ್ಲದಿದ್ದರೂ ಆಲಿಕಲ್ಲನ್ನು ಮತ್ತು ಬಲವತ್ತಾದ ಗಾಳಿಯೊಡನೆ ಮಳೆಯು ಸುರಿಯುತ್ತಿದ್ದಾನೆ ಎಂದು ಅರ್ಥವಾಯಿತು. ಇದು ಇಂದ್ರನ ಕೋಪದ ಉದ್ದೇಶಪೂರ್ವಕ ಪ್ರದರ್ಶನ ಎಂದು ಕೃಷ್ಣನಿಗೆ ಅರ್ಥವಾಯಿತು. ಆಗ ಅವನು ತಾನೇ ಸರ್ವಶ್ರೇಷ್ಠನೆಂದು ಬಗೆದ ಈ ದೇವತೆ ತನ್ನ ಮಹಾಶಕ್ತಿಯನ್ನು ತೋರುತ್ತಿದ್ದಾನೆ. ಆದರೆ ನಾನು ಪದವಿಗೆ ಸರಿಯಾಗಿ ಅವನಿಗೆ ಉತ್ತರವನ್ನು ನೀಡುತ್ತೇನೆ. ಬ್ರಹ್ಮಾಂಡದ ನಿರ್ವಹಣೆಯಲ್ಲಿ ಅವನ ಸ್ವತಂತ್ರನಲ್ಲ ಎಂದು ಅವನಿಗೆ ಕಲಿಸುತ್ತೇನೆ. ನಾನು ಎಲ್ಲದರ ಪರಮ ಪ್ರಭು. ಅವನ ಶಕ್ತಿಯಿಂದ ಅವನಲ್ಲಿ ಉದ್ಭವವಾಗಿರುವ ಹುಸಿ ಪ್ರತಿಷ್ಠೆಯನ್ನು ತೊಳೆದು ಹಾಕುತ್ತೇನೆ. ದೇವತೆಗಳು ನನ್ನ ಭಕ್ತರು, ಆದುದರಿಂದ ನನ್ನ ಪರಮಾಧಿಕಾರಿಯನ್ನು ಅವರು ಮರೆಯುವಂತಿಲ್ಲ. ಆದರೆ ಏನೋ ಇವನಿಗೆ ಭೌತಿಕ ಶಕ್ತಿಯಿಂದ ಅಹಂಕಾರವು ಬಂದಿದೆ, ಆದುದರಿಂದ ಅವನಿಗೆ ಹುಚ್ಚಿಡಿದಿದೆ. ಈ ಹುಸಿ ಪ್ರತಿಷ್ಠೆಯು ಅವನನ್ನು ಬಿಟ್ಟು ಹೋಗುವಂತೆ ಮಾಡುತ್ತೇನೆ. ಬೃಂದಾವನದ ಭಕ್ತರು ಶುದ್ಧ ಮನಸ್ಸಿನವರು. ಈಗ ಅವರು ಸಂಪೂರ್ಣವಾಗಿ ನನ್ನ ಕೃಪೆಯನ್ನು ಅವಲಂಬಿಸಿದ್ದಾರೆ. ಅವರನ್ನು ನಾನು ಸಂಪೂರ್ಣವಾಗಿ ನನ್ನ ರಕ್ಷಣೆಯಲ್ಲಿ ತೆಗೆದುಕೊಳ್ಳುತ್ತೇನೆ. ಆದುದರಿಂದ ಅವರನ್ನು ರಕ್ಷಿಸಿಕೊಳ್ಳುತ್ತೇನೆ. ನನ್ನ ನಿಗೂಢ ಶಕ್ತಿಯಿಂದ ಅವರನ್ನು ಉಳಿಸುತ್ತೇನೆ ಎಂದು ನಿರ್ಣಯಿಸಿದರು. ಶ್ರೀಕೃಷ್ಣನು ಕೂಡಲೇ ಮಗುವು ನೆಲದಿಂದ ನಾಯಿ ಕೊಡೆಯನ್ನು ಎತ್ತಿಕೊಳ್ಳುವಂತೆ ಗೋವರ್ಧನ ಗಿರಿಯನ್ನು ಒಂದು ಕೈಯಲ್ಲಿ ಮೇಲೆ ಎತ್ತಿದನು. ಹೀಗೆ ಅವನು ಗೋವರ್ಧನ ಗಿರಿಯನ್ನು ಎತ್ತುವ ದಿವ್ಯ ಲೀಲೆಯನ್ನು ತೋರಿದನು. ಶ್ರೀಕೃಷ್ಣ ತನ್ನ ಭಕ್ತರಿಗೆ ಹೀಗೆ ಹೇಳಿದನು: ನನ್ನ ಪ್ರೀತಿಯ ಸೋದರರೇ, ನನ್ನ ಪ್ರೀತಿಯ ತಂದೆ, ನನ್ನ ಪ್ರೀತಿಯ ಬೃಂದಾವನದ ನಿವಾಸಿಗಳೇ, ನಾನು ಮೇಲಕ್ಕೆತ್ತಿರುವ ಗೋವರ್ಧನ ಗಿರು ಛತ್ರಿಯ ಕೆಳಗೆ ನೀವು ಕ್ಷೇಮವಾಗಿ ಇರಬಹುದು. ಅದು ನನ್ನ ಕೈಯಿಂದ ಬೀಳುವುದಿಲ್ಲ. ನೀವು ಹೆದರಬೇಡಿ. ಬಲವತ್ತಾದ ಮಳೆ ಮತ್ತು ರಭಸದ ಗಾಳಿಯಿಂದ ನೀವು ಬಹಳ ಕಷ್ಟಪಡುತ್ತಿರುವ ಆದ್ದರಿಂದ ನಾನು ಈ ಗಿರಿಯನ್ನು ಮೇಲಕ್ಕೆತ್ತಿ ಹಿಡಿದಿದ್ದೇನೆ. ಇದು ಛತ್ರಿಯಂತೆಯನ್ನು ರಕ್ಷಿಸುತ್ತದೆ. ಈಗಿನ ಕಷ್ಟಗಳಿಂದ ಪಾರ ಮಾಡಲು ಇದು ಸರಿಯಾದ ವಿಧಾನ ನನಗನಿಸುತ್ತದೆ. ಈ ಮಹಾಛತ್ರಿಯನ್ನು ಕೆಳಗೆ ನಿಮ್ಮ ಪ್ರಾಣಗಳೊಂದಿಗೆ ಸುಖವಾಗಿರಿ. ಹೀಗೆ ಭರವಸೆಯನ್ನು ಪಡೆದು ಬೃಂದಾವನ ನಿವಾಸಿಗಳಿಗೆ ಗಿರಿಯ ಕೆಳಕ್ಕೆ ಬೃಂದಾವನದ ನಿವಾಸಿಗಳು ತಮ್ಮ ಪ್ರಾಣಿಗಳೊಡನೆ ಅಲ್ಲಿ ಸುರಕ್ಷಿತವಾಗಿದ್ದಂತೆ ಕಂಡಿತು. ಬೃಂದಾವನದ ನಿವಾಸಿಗಳು ಮತ್ತು ಪ್ರಾಣಿಗಳು ಹಸಿವು, ಬಾಯಾರಿಕೆ ಅಥವಾ ಬೇರ್ಯಾವ ಬಾಧೆಯ ತೊಂದರೆ ಇಲ್ಲದೆ ಅಲ್ಲಿ ಒಂದು ವಾರದ ಕಾಲ ಇದ್ದರು. ತನ್ನ ಎಡಗೈ ಕಿರು ಬೆರಳಿನಿಂದ ಬೆಟ್ಟವನ್ನು ಕೃಷ್ಣನು ಹೇಗೆ ಎತ್ತಿ ಹಿಡಿದಿದ್ದನು ಎಂಬುದು ಕಂಡು ಅವರು ಬೆರಗಾದರು. ಇಂದ್ರನು ಕೂಡ ಅವರ ದಿವ್ಯ ಶಕ್ತಿಯನ್ನು ಕಂಡು ಆಶ್ಚರ್ಯಚಕಿತನಾದನು. ಕೂಡಲೇ ಎಲ್ಲ ಮೋಡಗಳನ್ನು ಕರೆದು ಮಳೆಯನ್ನು ಸುರಿಸದಂತೆ ಆಜ್ಞೆ ಮಾಡಿದನು. ಎಲ್ಲ ಮೋಡಗಳು ಆಕಾಶದಿಂದ ಸಂಪೂರ್ಣವಾಗಿ ಮಾಯವಾಗಿ ಮತ್ತೆ ಸೂರ್ಯೋದಯವಾದಾಗ ಬಲವತ್ತಾದ ಗಾಳಿ ಮಳೆಗಳು ನಿಂತು ಹೋಗಿತ್ತು. ಇದರಿಂದ ಗೋವರ್ಧನ ಗಿರಿಧರನೆಂದು ಹೆಸರು ಪಡೆದ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು, ನನ್ನ ಪ್ರೀತಿಯ ಗೋಪಾಲಕರೇ, ಎಲ್ಲವೂ ಈಗ ನಿಂತಿದೆ. ಈಗ ನೀವು ನಿಮ್ಮ ಪತ್ನಿಯರು, ನಿಮ್ಮ ಮಕ್ಕಳು, ಗೋವುಗಳು ಮತ್ತು ವಸ್ತುಗಳನ್ನು ತೆಗೆದುಕೊಂಡು ಹೋಗುವೆಂದು ಹೇಳಿದನು. ಜನರು ತಮ್ಮ ಬೆಲೆಬಾಳುವ ವಸ್ತುಗಳನ್ನೆಲ್ಲ ಗಾಡಿಯಲ್ಲಿ ತುಂಬಿಕೊಂಡು ತಮ್ಮ ಹಸುಗಳ ಜೊತೆಗೆ ಸಾಮಾನುಗಳು ತೆಗೆದುಕೊಂಡು ನಿಧಾನವಾಗಿ ಹೊರಟರು. ಅವರು ಎಲ್ಲ ಸಾಮಾನುಗಳು ತೆಗೆದುಕೊಂಡು ಹೊರಟ ನಂತರ ಕೃಷ್ಣನು ಗೋವರ್ಧನ ಗಿರಿಯನ್ನು ಹಿಂದೆ ಇದ್ದ ಸ್ಥಳದಲ್ಲಿ ಇರಿಸಿದನು. ಇದೆಲ್ಲ ಮುಗಿದ ನಂತರ ಬೃಂದಾವನ ನಿವಾಸಿಗಳೆಲ್ಲ ಕೃಷ್ಣನ ಬಳಿ ಬಂದು ಹರ್ಷಾತಿರೇಕರಿಂದ ಅವರನ್ನು ಅಲಂಕರಿಸಿದರು. ಸಹಜವಾಗಿ ಕೃಷ್ಣನ ವಿಷಯದಲ್ಲಿ ಪ್ರೀತಿಯಿಂದ ಗೋಪಿಯರು ತಮ್ಮ ಕಣ್ಣೀರು ಬೆರೆತ ಮೊಸರನ್ನು ಅವನಿಗೆ ಅರ್ಪಿಸಿದರು ಮತ್ತೆ ಒಂದೇ ಸಮನೆ ಅವನನ್ನು ಹರಿಸಿದರು. ತಾಯಿ ಯಶೋದೆ, ತಾಯಿ ರೋಹಿಣಿ ಮತ್ತು ನಂದ ಮಹಾರಾಜ ಮತ್ತು ಬಲಶಾಲಿಯಲ್ಲಿ ಬಲಶಾಲ ಆದ ಬಲರಾಮ ಎಲ್ಲರೂ ಒಬ್ಬರಾದ ನಂತರ ಒಬ್ಬರು ಕೃಷ್ಣನು ಆಲಿಂಗಿಸಿದರು ಮತ್ತು ತಾನಾಗಿ ಉಕ್ಕಿ ಬಂದ ಪ್ರೀತಿಯಿಂದ ಅವನನ್ನು ಮತ್ತೆ ಮತ್ತೆ ಆಶೀರ್ವದಿಸಿದರು. ಆಕಾಶದಲ್ಲಿ ಸಿದ್ಧ ಲೋಕ, ಗಂಧರ್ವ ಲೋಕ ಮತ್ತು ಚಾರಣ ಲೋಕಗಳಂತ ವಿವಿಧ ಲೋಕಗಳಿಂದ ಬೇರೆ ಬೇರೆ ದೇವತೆಗಳು ಸಂಪೂರ್ಣ ಸಮಾಧಾನ ಪ್ರಾರಂಭಿಸಿದರು. ಭೂಮಿಯ ಮೇಲೆ ಅವರು ಪುಷ್ಪವೃಷ್ಟಿ ಮಾಡಿ ಬಗೆ ಬಗೆಯ ಶಂಖಗಳನ್ನು ಊದಿದರು, ನಗಾರಿಗಳನ್ನು ಬಾರಿಸಿದರು. ದೈವತ್ವ ಪ್ರೇರಣೆಗಳಿಂದ ಗಂಧರ್ವ ಲೋಕ ನಿವಾಸಿಗಳು ಪ್ರಭುವನ್ನು ಸಂತೋಷ ಪಡಲು ತಮ್ಮ ತಂಬೂರಿಗಳನ್ನು ನುಡಿಸಿ ಹಾಡತೊಡಗಿದರು. ಈ ಘಟನೆಯ ನಂತರ ಕೃಷ್ಣ ಮತ್ತು ತನ್ನ ಸ್ನೇಹಿತರೊಡನೆ ಮನೆಗೆ ಹಿಂತಿರುಗಿ. ಆದುದರಿಂದ ಕೃಷ್ಣನು ಗೋವರ್ಧನ ಗಿರಿ ಎಂದ ಹೆಸರಿಂದ ಪ್ರಸಿದ್ಧನಾದನು. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.